ವಿಜಯೇಂದ್ರ ವಿರುದ್ಧ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಾಯಕರು ಸೇರಿ ಅಡ್ಡ ಮತದಾನ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಶಾಸಕ ಯತ್ನಾಳ್ ಈ ಒಂದು ಬಾಂಬ್ ಹಾಕಿದ್ದಾರೆ. ಹಿಂದೇನೋ ಹಾಕಿದ್ರು, ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ ಅಡ್ಡ ಮತದಾನದ ಬಗ್ಗೆ. ಕೆಲ ನಾಯಕರು ಸೇರಿ ಅಡ್ಡ ಮತದಾನ ಮಾಡಿಸಿದ್ರು. ಈ ಸತ್ಯ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ. ಯಾಕೆ ಇಂಥ ವಿಚಾರದಲ್ಲಿ ಮೌನವಾಗಿದ್ದಾರೆ? ಪಕ್ಷಗಳು ಒಂದಾಗಿಲ್ಲ, ನಾಯಕರು ಒಂದಾಗಿದ್ದಾರೆ. ಇದು ಪಕ್ಷವನ್ನು ಹಾಳು ಮಾಡ್ತಿದೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಭಯ ಇದ್ದಂತಿದೆ. ಅವ್ರ ಕುಟುಂಬ ಬಹಳ ಪ್ರಭಾವಿಗಳಂತ ಹೈಕಮಾಂಡ್ ಇನ್ನೂ ಅಂದ್ಕೊಂಡಿದೆ. ಆದಷ್ಟು ಬೇಗ ಅದಕ್ಕೆ ಸತ್ಯ ಅರಿವಾಗುತ್ತೆ ಹೈಕಮಾಂಡ್ಗೆ. ಎಂತೆಂಥ ರಾಜ್ಯದಲ್ಲಿ ಎಂತೆಂಥ ನಾಯಕರನ್ನ ಬಿಜೆಪಿ ಹೈಕಮಾಂಡ್ ಮನೆ ಕಳಿಸಿದೆ. ನವೆಂಬರ್ ಡಿಸೆಂಬರ್ ಒಳಗಡೆ ಇಲ್ಲೂ ಕೂಡ ಕೆಲಸ ಆಗಬಹುದು. ಚಾಮುಂಡಿ ಬೆಟ್ಟದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಮಳೆ ಬೆಳೆ ಆಗೋದ್ರ ಮೂಲಕ ಒಳ್ಳೆಯ ಒಂದು ಫಸಲು ಬರಲಿ, ರೈತರು ರಾಜ್ಯದ ಜನ ಸುಖ ಸಮೃದ್ಧಿಯಿಂದ ಇರಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಮನೆ ಅಂತಾನೆ ಹೇಳ್ತಾರಲ್ಲ ಸರ್, ಏನು ಸರ್ ಒಡದ ಮನೆ ಮತ್ತದು ಏನು ನೋಡಿದ್ರಲ್ಲ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿ ಒಂದು ಅಡ್ಡ ಮತದಾನ ಆಯಿತು. ಅದಾದ ಮೇಲೂ ಸಹ ಅದರ ಒಂದು ನೈತಿಕ ಜವಾಬ್ದಾರಿ ರಾಜ್ಯಾಧ್ಯಕ್ಷ ತಗೋತಾ ಇಲ್ಲ, ಮತ್ತು ಯಾರೂ ತಗೋತಾ ಇಲ್ಲ. ಇದೆಲ್ಲ ನೋಡಿಬಿಟ್ರೆ ಎಲ್ಲ ಇಬ್ಬರು ಹೊಂದಾಣಿಕೆಯಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಾಗಿನೇ ಅಡ್ಡ ಮತದಾನ ಮಾಡಿಸಿರುತ್ತೆ. ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇಡೀ ಪಕ್ಷ ಹೊಂದಾಣಿಕೆ ಆಗಿದೆ, ವ್ಯಕ್ತಿಗಳು ಪಕ್ಷ ಕೇಂದ್ರದಲ್ಲಿ ಭಯಂಕರ ಸ್ಟ್ರಾಂಗ್ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸನ್ನು ಅತ್ಯಂತ ಉಗ್ರವಾಗಿ ಕಠಿಣವಾಗಿ ಇವತ್ತು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ. ಅದು ಕರ್ನಾಟಕ ಬಿ ಜೆ ಪಿಯಲ್ಲಿ ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ ಬಿ ಜೆ ಪಿ ಕಾರ್ಯಕರ್ತರು, ಬಿ ಜೆ ಪಿ ಕಟ್ಟಿ ಬೆಳೆಸಂಥ ಕರ್ನಾಟಕದ ಏನು ಜನ ಹಿರಿಯರಿದ್ದಾರೆ, ಅವರು ಭಾಳ ಇವರ ಒಂದು ಚಟುವಟಿಕೆಗಳು ನೋಡಿದ್ರೆ ಇವತ್ತು ಭಾಳ ಕೆಟ್ಟ ಅನಿಸುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೈಕಮಾಂಡ್ ಗೊತ್ತಿದೆಯೋ ಇಲ್ಲೋ, ಅಥವಾ ಕೊನೆಗೆ ಇನ್ನೂ ಟೈಮ್ ಇದೆಯಲ್ಲ, ಅಕ್ಟೋಬರ್ ನವಂಬರ್ ಅಲ್ಲಿಗೆ ಅಂತ್ಯ ಮಾಡ್ಬೇಕಂತ ಇದ್ರೂ ಇರ್ಬೋದು. ಇಲ್ಲ, ಹೈಕಮಾಂಡ್ ಏನು ವೀಕ್ ಇಲ್ಲ. ಎಂತಿಂಥ ರಾಜ್ಯದಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಇದು ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅದೇನೋ ಒಂದು